ಹೆಣ್ಮಗಳು ತವ್ರ ಮನೆಯವ್ರು ಬಂಗಾರ ನಕ್ಲೇಸ್ ಮಾಡಿಸಿದ್ರಂತ. ನಕ್ಲೇಸ್ ಅಂದ್ರೆ ಭಾಳ ಜೀವ ಏನೇವ ಯಾವ ಹೆಣ್ಮಗಳಿಗೆ ತವ್ರ ಮನೆಯವ್ರು ಬಂಗಾರ ನಕ್ಲೇಸ್ ಮಾಡಿಸಿದ್ರಂತ. ಹೆಣ್ಮಕ್ಳಲ್ಲಿ ಒಂದು ಬಾವು ಇರ್ತದೆ. ಏನಿರ್ತದೆ ಅಂದ್ರೆ ಅವು ಕೊಳ್ಳಾಗ ಹಾಯ್ಕೊಂಡು ಕೂತು ಅಂದ್ರೆ ಯಾರು ತವ್ರ ಮನೆಯವ್ರು ಮಾಡಿಸ್ಲಿ, ಬೇಕಂದ್ರೆ ಗಂಡ ಮನೆಯವ್ರು ಮಾಡಿಸ್ಲಿ, ಅವು ಕೊಳ್ಳಾಗ ಹಾಯ್ಕೊಂಡು ಅಂದ್ರೆ ನ್ಯಾರಿ ಹೊರಿಯವ್ರಿಗೆ ತೋರಿಸ್ತಾರೆ, ಇದು ನಮ್ಮ ಅಪ್ಪ ತಂದಾನ, ಇದು ನಾನು ಗಂಡ ತಂದಾನ. ಹಿಂಗೆ ಅವರಲ್ಲಿ ಬಾವು ಇರ್ತದೆ. ಅದು ಏನೋ ಗೊತ್ತಿಲ್ಲ ನಮಗೆ. ನೋಡಿರಿ ನೀವು ಗಣಸರಿ ಎಷ್ಟು ತಂದ್ರೂ ಇವು ತೋರ್ಸಾವಲ್ಲ, ಹೆಣ್ಮಕ್ಳು ತೋರಿಸ್ತಾವ. ಅದೊಂದು ಅವರಲ್ಲಿ ಒಳ್ಳೆಯ ಗುಣ. ತವ್ರ ಮನೆಯವ್ರು ಬಂಗಾರ ನಕ್ಲೇಸ್ ಮಾಡಿಸಿದ್ರಂತ. ಇಲ್ಲಿ ಯಾರಿಗೆ ಮಾಡಿಸ್ಯಾರೇನು? ಯಾವ ನೀನು ಕೊಳ್ಳಾಗೈತು ನೋಡಿ. ಅವಾಗ ನಕ್ಲೇಸ್ ಮಾಡಿಸಿರು, ಕೊಳ್ಳಾಗ ಹಾಯ್ಕೊಂಡಾಳ. ಕೊಳ್ಳಾಗ ಹಾಯ್ಕೊಂಡು ಮುಂಚೆನೇ ಅದು ಕೂಡಲೇ ಯಾರೇ ನೋಡ್ತಾರ ತವ್ರ ಮನೆ ಮುಂದೆ ಕಟ್ಟಿ ಕೂತಾಳ. ಮುಂಜಾನೆ 6 ಕೂತಾಳ, ಸಂಜೆ 6 ಆಗ್ಯದ, ಒಬ್ಬರು ನೋಡಿಲ್ಲ. ಯಾಕೆ ನೋಡಿಲ್ಲ ಅಂದ್ರೆ ಈಕೆ ನಕ್ಲೇಸ್ ಕೊಳ್ಳಾಗ ಹಾಯ್ಕೊಂಡಾಳ, ಮೈ ತುಂಬ ಹಿಂಗೆ ಶರಗ ಹಚ್ಚಾಳೆ. ಅದು ನಕ್ಲೇಸ್ ಕಾಣಿಸಿಲ್ಲ, ಯಾರೂ ಕೇಳಿಲ್ಲ. ಹೋಗಿ ಈಕೆ ಸಿಟ್ಟಿ ಬಂದಳು. ಅಲ್ಲ, ಮುಂಜಾನೆ 6 ಕೂತೀನಿ, ರಾಗಣ ಮಂದಿ 5 ಹೋಗ್ಯಾರ, ಬೋಸಡ್ಯಾರ, ಒಬ್ಬರಿಗೆ ಕೇಳಿಲ್ಲ ನೋಡಿ. ಹಿಂಗೆ ಅಂದಾಕಿನ ಸಿಟ್ಟಿ ಬಂದು ಹೆಣ್ಮಗಳು ಸುಮ್ಮಕೋದಲ್ಲಿ ಆಕಿ ಮನೆ ಹಿತ್ತಲ ಬಾಜು ಬಣಿಮೆ ಎತ್ತು ಸಿಟ್ಟು. ಅದೇ ಸಿಟ್ಟಿನಾಗ ಮನೆಯಿಂದ ಒಂದು ಕಡ್ಡಿ ಡಬ್ಬಿ ತೊಗೊಂಡು ಆ ಬಣಿಮೆ ಕೊರದಿಕ್ಕಿ ಬೆಂಕಿ ಇಟ್ಟಳು. ಸಿಟ್ಟು ಮನೆಯಲ್ಲ ಯಾರ ಬಟ್ಟಿಗೆ. ಅವಾಗ ಬಣಿಮೆ ಧಗ 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 ಉರಿಲಕತ್ತು ಹಚ್ಚಕ್ಕೆ ಹೆಚ್ಚಾಳ ಸುಮ್ಮ ಕುಂದ್ರಬೇಕಿಲ್ಲ. ಅವಾಗ ಆತಾಳ, ತಮ್ಮ ಬರ್ರಿ ನನ್ನ ಬಣಿಮೆ ಬೆಂಕಿ ಹತ್ತದ. ಅವಾಗ ಈಗ ಪಾರ್ಟಿ ಏನದಾವ ನೀವು ಆರಿಸಲಿಕ್ಕೆ ಕೂತಿರ್ತಾವ ಇಂಥವು. ಇವು ಪಾರ್ಟಿ ಆರ್ಸಕ್ಕೆ ಕೊಡ ಬಗಿಡ್ತಾವೆ ನಡ್ರಿ, ಬಣಿಮೆ ಬೆಂಕಿ ಹತ್ತತ್ತು. ಇವು ಆರ್ಸಲ್ಗೆ ಹೊಂಟಾವ. ಇವರು ಬಣಿಮೆಗೆ ಆರ್ಸಲ್ಕತ್ತಾರ. ಆಕೆ ಸುಮ್ಮ ಕುಂತಿಲ್ಲ, ಹಚ್ಚದಕ್ಕಿ ಆಕೆ ಮೈ ಮೇಲೆ ಸೀರೆ ಶರಗ ತೆಗೆದು ಬಬ್ಬೆ ಹೊಡಿಲಕತ್ತಾಳ. ಬರ್ರಿ ಯಪ್ಪ ನನ್ನ ಬಣಿಮೆ ಬೆಂಕಿ ಹತ್ತಿ ಅದ. ಅವಾಗ ಅದು ನಕ್ಲೇಸ್ ಮೈ ಮೇಲೆ ಶರಗ ತೆಗೆದು ಬಬ್ಬೆ ಹೊಡ್ಯಾಕತ್ತಾಳ. ನಕ್ಲೇಸ್ ಮೊದಲೇ ಇಟ್ಟು ಬಂಗಾರದು ಉರಿ ಬೆಳಕಿಗೆ ಇನ್ನೂ ಇಟ್ಟು ಮಿಂಚಲ್ಕತ್ತಿತ್ತು. ಇಲ್ಲಿ ಕೂತಾಳ ನಮ್ಮ ಮೌ ಚಸ್ಮಾ ಹಾಕದಕ್ಕೆ ಯವ್ವ ನಿನ್ನಂತಾಗ ನೀ ಅಲ್ಲ. ಅವಾಗ ಹಿಂಗೆ ನೋಡಿದಳು, ಯಾನ ನಿಂಗವ ನಕ್ಲೇಸ್ ಎಷ್ಟು ಚಂದ ಅದ, ನಿಮ್ಮ ಮಾಪ್ ಮಾಡಿಸ್ಯಾನೆ, ನಿನ್ನ ಗಾಣ ಮಾಡಿಸ್ಯಾನ ಅಂತ ಕೇಳ್ತದ ಮುದುಕಿ. ಅವಾಗ ಈಕೆ ಏನು ಅನ್ಬೇಕತ್ತಿ, ನಿನ್ನ ಬಾಯಾಗ ಮಣ್ಣು ತುಂಬಲಿ ಇಟ್ಟೇ ಮೊದಲು ಕೇಳಿದ್ದೆ ಅಂದ್ರೆ ನಾ ಯಾಕೆ ಬಣಿಮೆ ಬೆಂಕಿ ಹಚ್ತೀನಿ ಅದು ಅಂತ. ಒಳಗೆ ಹಿಂಗೂ ಇರ್ತಾವ. ಇಲ್ಲದ ಒಬ್ಬ ರಾಜ ಒಬ್ಬ ಮಂತ್ರಿ ಕಲ್ತು ಎದಕ್ಕೆ ಹೇಳಕತ್ತೀನಿ ಲಕ್ಷ್ಯ ಇಟ್ಕೋರಿ, ಆಗೋದೆಲ್ಲ ಒಳ್ಳೆಯದಕ್ಕೆ. ಒಬ್ಬ ರಾಜ ಮಂತ್ರಿ ಕೂಡಿ ಕೆಟ್ಟ ಕಾಡು ಅರಣ್ಯದೊಳಗೆ ಬ್ಯಾಟಿ ಆಡ್ಲಕ್ಕಂತ ಹೋಗಿರು. ಬ್ಯಾಟಿ ಆಡ್ಕೋತ ಕಾಡು ಅರಣ್ಯದೊಳಗೆ ಹಾಯ್ದು ಹೊಂಟಿರು. ಹಾಯ್ದು ಹೋಗುವ ಹೇಳಿದಾಗ ರಾಜ ಏನು ಮಾಡ್ದ, ದೊಡ್ಡ ಒಂದು ಕಲ್ಲಿಗೆ ಎಡೋದ. ಅವನ ಕಾಲಿನ ಹೆಬ್ಬಟ್ಟೆ ಕಟ್ಟಾಯ್ತು. ಕಾಲಿನ ಹೆಬ್ಬಟ್ಟೆ ಕಟ್ಟಾಯ್ತು. ಹೆಬ್ಬಟ್ಟು ಕಟ್ಟಾಗನ ಅವಾಗ ಮಂತ್ರಿಗೆ ಅಂದತ್ತ ರಾಜ, ಮಂತ್ರಿ ಗಾತಾಯ್ತು ಮಾತಂದ. ಯಾಕ್ರಿಪ್ಪ? ಏನಿಲ್ಲ, ಕಲ್ಲಿಗೆ ಎಡೋದ್ಯಾ ನನ್ನ ಹೆಬ್ಬಟ್ಟೆ ಹೋಗಿಬಿಡ್ತು ಅಂತೇಳಿ ಅಳ್ಳಕತ್ತ. ಅವಾಗ ರಾಜ ಮತ್ತು ಬ್ಯಾನೆ ಆದ ಕೂಡಲೇ ಯಾರಿದ್ರೇನು ಕಣ್ಣ ನೀರು ಬರವೇ ಅಲ್ಲ. ಅವಾಗ ಇವ ರಾಜ ಕಣ್ಣ ನೀರು ತೆಗದ. ಅವಾಗ ಇವ ಏನತ್ತಾನ ಮಂತ್ರಿ, ಯಪ್ಪ ರಾಜರೇ ಆಗೋದೆಲ್ಲ ಒಳ್ಳೇದಕ್ಕೆ ಆಗ್ಯದ ತಗೋರಿ ಅಂದವು. ಅವಾಗ ರಾಜ ಶೆಟ್ಟಿ ಬಂದು, ಮಗನ ನಾನು ಪಟ್ಟು ಹೋಗಿ ನಾ ಅಳ್ಳಕತ್ತೀನಿ, ಆಗೋದೆಲ್ಲ ಒಳ್ಳೇದಕ್ಕೆ ಅದತ್ತಿದ್ದಿ ಮಗನ ಅಂತೇಳಿ ಎಡ್ಡೇಟ್ ಪೆಟ್ರು ಒಳ್ಳೇದಕ್ಕೆ ಅದಪ್ಪ ಇದು ಅಂದವ. ಎಡ್ಡೇಟ್ ಹೊಡೆದಾಲಂದ್ರೆ ಒಳ್ಳೇದಕ್ಕೆ ಅದಂದ. ಇವತ್ತಲ್ಲ ಮತ್ತೆ ಒಳ್ಳೇದಕ್ಕೆ ಅದತ್ತಿ ಆ ಮಗನ ಅಂದವನೇ. ಮತ್ತೊಂದು ಎಡ್ಡೇಟ್ ಕೊಟ್ಟು ಒಂದು ಹಗ್ಗ ತೊಗೊಂಡು ಅವನಿಗೆ ಗಿಡಕ್ಕೆ ಕಟ್ಟಿ ಕೆರೆ ಮಂತ್ರಿ ಮನೆ ಕಡೆಗೆ ಹೋಗ್ಬೇಕತ್ತು ಹೊಂಟಿದ್ದ. ರಾಜವಾಡ್ಯದಾಗ ಹಾಯ್ದು ಅಲ್ಲಿ ಕಾಡರಣ್ಯದೊಳಗೆ ಹಾಯ್ದು ಹೋಗಾಗ ಅಲ್ಲಿ ಕಾಡು ಸಿದ್ಧಿ ಜನರಂತಿದ್ರು. ಏನ್ರಿ ಕಾಡು ಸಿದ್ಧಿ ಜನರಂತಿದ್ರು. ಆ ಕಾಡು ಸಿದ್ಧಿ ಜನರು ಹೆಂಗಿದ್ರು ಅಂದ್ರೆ ನಾ ಮೊನ್ನೆ ಹೇಳ್ದೆ ನೋಡು, ಅವಾಗ ಎಲ್ಲ ಮನುಷ್ಯ ಹೆಂಗಿತ್ತಂದ್ರೆ ಕಾಡು ಮನುಷ್ಯ ಇದ್ದಂಗಿತ್ತು. ಇದಕ್ಕೆ ಮೌಸನೂ ಗೊತ್ತಿಲ್ಲ, ರಗತನೂ ಗೊತ್ತಿಲ್ಲ, ಏನೂ ಅವಕ್ಕೇನೂ ಗೊತ್ತೇ ಇದ್ದಿಲ್ಲ. ಏನು ಸಿಗ್ತದೆ ಅದನ್ನು ಹಂಗೆ ಬಂದಂಗೆ ಬಾರಿಸ್ತಿದ್ರು. ಅವಾಗ ಆ ಕಾಡು ಜನರು ಏನಿದ್ರಲ್ಲ ಅಲ್ಲಿ ಕಾಡಿನೊಳಗೆ ಒಂದು ದೊಡ್ಡ ಗುಡಿ ಕಟ್ಟಿದ್ರು. ಆ ಗುಡಿ ಕಟ್ಟದ 3 ವರ್ಷಕ್ಕೆ ಒಂದಿನ ಅದು ಜಾತ್ರೆ ಮಾಡ್ತಿದ್ರು. ಆ ಜಾತ್ರೆಗೆ ಅವರೇನು ಕುರಿ ಬಲಿ ಕೊಡ್ತಿದ್ದಿಲ್ಲ, ಕೋಳಿ ಬಲಿ ಕೊಡ್ತಿದ್ದಿಲ್ಲ, ಕ್ವಾಣ ಬಲಿ ಕೊಡ್ತಿದ್ದಿಲ್ಲ. ಯಾವ ಮನುಷ್ಯ ಒಬ್ಬ ಮನುಷ್ಯಾಗ ತೊಗೊಂಡು ಬಂದು ಅವ್ರ ಜಾತ್ರೆ ಬಲಿ ಕೊಡ್ತಿದ್ರು. ಒಬ್ಬ ಮನುಷ್ಯ ತೊಗೊಂಡು ಬಂದು, ಒಬ್ಬ ಮಾನವ ತೊಗೊಂಡು ಬಂದು ಬಲಿ ಕೊಡ್ತಿದ್ದರು. ಇವ ಅಲ್ಲಿದೆ ಹಾಯ್ದು ಹೊಂಟಿದ್ದ ರಾಜ. ಅವ್ರಂದ್ರು, ವರ್ಷ 3 ವರ್ಷಗೊಮ್ಮ ನಮ್ಮಲ್ಲಿ ಇರ್ತಕ್ಕಂಥ ಯಾವ್ದಾರು ಮನುಷ್ಯ ಬಲಿ ಕೊಡ್ತೇವು, ಇವತ್ತು ಯಾವುದೋ ಒಂದು ಮನುಷ್ಯ ಹೊಂಟದ, ಅದಕ್ಕೆ ಹಿಡ್ರಿ, ಅದಕ್ಕೆ ಬಲಿ ಕೊಡೋಣಂದ್ರು.
ಅದಕ್ಕೆ ಬಲಿ ಕೊಡೋಣ ಅಂದರು. ಅವಾಗ 4-8 ಮಂದಿ ಕಾಲ್ತು ಹೋಗಿ ಕೈಕಾಲು ಹಿಡ್ಕೊಂಡು ತೊಗೊಂಡು ಬಂದರು. ಅವಾಗ ಇದಕ್ಕೆ ಬಲಿ ಕೊಡ್ರಿ ಅಂತ ಒಬ್ಬ ತಲವಾರು ತೊಗೊಂಡು ಹೊಡ್ಯಾಕೆ ನಿಂತಾನ. ನೋಡ್ರಿ ಅಲ್ಲಿ ದೇವಿ ಮುಂದೆ ಕುರಿ ಹರಿಮರಿ ಹೊಡಿತಾರ. ಹಂಗೆ ಹೊಡೆ ಎಳೆದಾಗ ಇವನು ತಲವಾರು ತೊಗೊಂಡು ನಿಂತಾರು. ಒಬ್ಬ ಈ ಕಡೆ ಈಚೆ ಕಡೆ ಇಬ್ಬರು ಕಾಲು ಹಿಡ್ದಾರ, ಈಚಾಕಿ ಇಬ್ಬರು ಕೈ ಹಿಡ್ದಾರ. ಹಿಂಗೆ ಹಿಡ್ಕೊಂಡು ನಿಂತಾಗ ಇನ್ನು ಎತ್ತಿ ತಲವಾರು ಎತ್ತಿ ಹೊಡಿಬೇಕತ್ತಿದ್ದ. ಅವ ಈ ಕಡೆ ಏನು ಕಾಲು ಹಿಡ್ದಿದ್ದಾಳು. ಅವ ಕಾಲು ಹಿಡ್ದವತ್ತಲ್ಲ, ದಮ್ರಿ ಹೊಡಿಬೇಡ್ರಿ ಅಂದ. ಯಾಕಂದ್ರು ಅಲ್ಲ ಇದು ಒಂದು ಬಟ್ ಹೋಗ್ಯಾದೋ, ಇದು ಭಿನ್ನ ಆಗ್ಯದ, ಈ ದೇವ್ರಿಗೆ ಅರ್ಪಣೆ ಆಗಲ್ಲ ಅಂದ. ಏನಂದ? ಇದು ಬಟ್ ಹೋಗ್ಯಾದ, ಇದು ದೇವ್ರಿಗೆ ಅರ್ಪಣೆ ಆಗಂಗಿಲ್ಲ, ಇದು ಹೊಡಿಬೇಡ್ರಿ ದಮ್ಮ ಅಂದ. ಅಷ್ಟಾಗೋದಕ್ಕೆ ಅವಾಗ ಇವನಿಗೆ ಬಟ್ ಹೋಗ್ಯಾದ ಅಂತ ಬಿಟ್ಟು ಕೂಡಲೇ ಅವಾಗ ರಾಜ ಅಂದ, ಆಗಳೇ ಮಂತ್ರಿಗೆ ಎತ್ತಿದ್ದೇನ, ಬಟ್ ಹೋಗ್ಯಾದ ಅಂದು ಕೂಡಲೇ ಆಗೋದೆಲ್ಲ ಒಳ್ಳೇದಕ್ಕೆ ಅದಂದ. ಯಪ್ಪ ಅಕಸ್ಮಾತ್ ಈ ಬಟ್ ಹೋಗ್ಯದ ಚಲೋ ಆಗ್ಯದ, ಅಕಸ್ಮಾತ್ ಬಟ್ ಹೋಗಿದ್ದಿಲ್ಲ ಅಂದ್ರೆ ನನ್ನ ಜೀವನೇ ಹೋಗ್ತಿತ್ತಲ್ಲ, ನನ್ನ ಜೀವನೇ ಹೋಗ್ತಿತ್ತಲ್ಲ ಅಂದವನೇ. ಎಲ್ಲಿ ಮಂತ್ರಿ ಕಟ್ಟಿದ್ನಲ್ಲಿ ಇವ ರಾಜ ಹೊಳ್ಳಿ ಆ ಕಡೆ ಮಂತ್ರಿ ಕಡೆ ಬಂದ. ಬರೋದಕ್ಕೆ ಅವಾಗ ಮಂತ್ರಿ ಅಂದ, ಯಾಕ್ರಿ ರಾಜರೇ ಹೊಳ್ಳಿ ಬಂದ್ರಿ ಅಂದ. ಮಂತ್ರಿ ನೀ ಹೇಳಿದ ಸತ್ಯ ಆಯ್ತಲ್ಲೋ ಅಂದ. ಏನು ಸತ್ಯ ಆಯ್ತು ಅಂತ ಕೇಳ್ದ. ಏನಿಲ್ಲ, ಬಟ್ ಹೋಗೋಣ, ನಾನು ನಿನಗೆ ಹೊಡೆದ ಆಗೋದೆಲ್ಲ ಒಳ್ಳೇದಕ್ಕೈತಂದು, ಇವಾಗ ಅದೇ ಬಟ್ ಹೋಗಿದ್ದಲ್ಲ ನನ್ನ ಜೀವನೇ ಹೋಗ್ತಿತ್ತಂದ. ಹೌದು, ಈ ಗಿಡಕ್ಕೆ ನನಗೆ ಒಳ್ಳೇದಾಯ್ತಂದು ಒಪ್ಕೋತೀನಿ, ಬಟ್ ಹೋಗೋಣ ಆಗೋದು ಒಳ್ಳೇದಕ್ಕಂದು ಒಪ್ಕೋತೀನಿ. ನಾನು ನಿನಗೆ ಗಿಡಕ್ಕೆ ಕಟ್ಟದಲ್ಲ, ಗಿಡಕ್ಕೆ ಕಟ್ಟಿದ್ರು ಒಳ್ಳೇದಾಯ್ತಂದು, ಇದು ಹೆಂಗತ್ತ ಕೇಳ್ದ. ಯಪ್ಪ ನನಗೆ ಗಿಡಕ್ಕೆ ಕಟ್ಟಿ ಹೋಗಿದ್ದು ಒಳ್ಳೇದು ಯಾಕೆ ಆಗ್ಯದ ಅಂದಿನಂದ್ರೆ, ನಾನು ನಿನ್ನ ಸಂಕಟ ಬರ್ತಿದ್ದೆ, ನಿನ್ನ ಬಟ್ ಮಂಡಾಗ್ಯದ, ನೀ ಭಿನ್ನಾಗಿ ಅಂತೇಳಿ ನಾ ಮಗಲಾಗಿ ಸಿಗ್ತಿದ್ದೆ, ನನಗೆ ಅವ್ರು ಕಡಿತಿದ್ರು, ಇಲ್ಲಿ ನನಗೆ ಕಟ್ಟಿ ಹೋಗಿದ್ದು ನನಗೂ ಒಳ್ಳೇದಾಗ್ಯದ ಅಂದಿದ್ದು, ಇದಕ್ಕೆ ಒಳ್ಳೇದಾಗ್ಯದ ಅಂದಿನಿ. ಎಷ್ಟು ಮಜಾ ಅದಲ್ರಿ. ಯಾಕೆ ಹೇಳ್ದ? ಆಗುವುದೆಲ್ಲ ಒಳ್ಳೆಯದಕ್ಕೆ. ಏನ್ರಿ ಶಿವನ ಆಟ ಹೆಂಗೆ ತಿಳಿತದ ನಮಗೆ. ಇಲ್ಲಿ ತಾಯಿ ಸುಗ್ಗಲಾದೇವಿ ಅಳುವಂಥ ಸಮಯದೊಳಗೆ ಹೋಗಿ ಹೇಳ್ತಾನ, ಯವಾ ನಿನ್ನ ಮಗ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನಕ್ಕೆ ಹೋಗ್ಯಾನ, ನೀ ಅಳಬ್ಯಾಡ ಕರಿಬ್ಯಾಡ, ನೀ ಅಳಬ್ಯಾಡ ದುಃಖ ಮಾಡಬೇಡ, ನಿನ್ನ ಮಗನಿಗೆ ಹೋಗಿ ಇಲ್ಲಿಗೆ ತಂದು ಹಚ್ಚುವಂಥದ್ದು ನನ್ನ ಜವಾಬ್ದಾರಿ ಅಂತ ಹೇಳ್ಯಾನ. ಹೇಳಿ ಇಲ್ಲಿ ಮಾಯಾಗಿ ಹೋದ. ತಾಯಿ ತಂದೆ ಕೂಡಿ ದನ ಕರುಗಳ ಹೊಡ್ಕೊಂಡು ಮನೆ ಕಡೆ ಹೋದರು. ಇಲ್ಲಿ ಸಿದ್ಧರಾಮ ಅಡವಿ ಆರ್ಯಾಣದೊಳಗೆ ತಿರುಗಾಡೋದು ಅಷ್ಟೇ ಅಲ್ಲ, ಮುಂದೆ ಗುಡ್ಡಗಾಡ್ದಾಗ ಹೋಗಿ ಒದರ್ಲಕತ್ತಾನ ಮಲ್ಲಯ್ಯ ಮಲ್ಲಯ್ಯ ಅಂತೇಳಿ. ಅಲ್ಲಿ ಸಿಗಕ್ಕೆ ತಯಾರಿಲ್ಲ. ಅವಾಗ ಎಲ್ಲ ಕಡೆ ಶ್ರೀಶೈಲ ಪರ್ವತನೇ ಹುಡುಕ್ಯಾಡ್ದ, ಎಲ್ಲಿ ಮಲ್ಲಯ್ಯ ಸಿಗಕ್ಕೆ ತಯಾರಿಲ್ಲ. ಇವ ಹಿಂಗಾದ್ರೆ ಸಿಗಂಗೆ ಕಾಣಲ್ಲ. ನಾ ಅವನ ಸಲುವಾಗಿ ಇಲ್ಲಿ ತನಕ ಬಂದೀನಿ, ನಾ ಒದರ್ದ್ರೆ ಭೀ ಅವ ಎಲ್ಲಿ ಕಾಣಿಸಲ್ಲಯ್ಯಾನಂದ್ರೆ ಅವನ ಸಲುವಾಗಿ ನಾನು ಹಾರಿ ನನ್ನ ಜೀವನೇ ತ್ಯಾಗ ಮಾಡಬೇಕಂತ ವಿಚಾರ ಮಾಡ್ದ ಸಿದ್ಧರಾಮ. ವಿಚಾರ ಮಾಡಿ ಕಮರಿ ಕೊಳ್ಳಕ್ಕೆ ಹೋಗಿ ನಿಂತಾನ. ನೀವು ಹೋಗಿ ನೋಡ್ರಿ ಅಲ್ಲ ಶ್ರೀಶೈಲದೊಳಗೆ ಕಮರಿ ಕೊಳ್ಳ ಎಷ್ಟು ದೊಡ್ಡದದ. ಅಲ್ಲಿ ಹೋಗಿ ನಿಂತಾನ, ಕಮರಿ ಕೊಳ್ಳದ ದಂಡಿಗೆ ಹೋಗಿ ಒದರ್ತಾನ. ಅಪ್ಪ ಮಲ್ಲಯ್ಯ, ನಾ 3 ಮಾತು ಕರಿತೀನಿ, ನೀನು 3 ಸಲ ಒದರ್ತೀನಿ, ನಾ ಒದರೋದ್ರೊಳಗಾಗಿ ಬಂದಿ ಅಂದ್ರೆ ಚಲೋ ಆಯಿತು. ಅಕಸ್ಮಾತ್ ನೀನು ಬರಲಿಲ್ಲ ಅಂದ್ರೆ ಇದೇ ಕೊಳ್ಳ ಹಾರಿ ನನ್ನ ಜೀವ ಬಿಡ್ತೀನಿ. ಸಣ್ಣ ಮಗನಿಗೆ ನೋಡ್ರಿ ಎಷ್ಟು ಹಂಬಲದ. ಆವಾಗ 1 ಸಲ ಒದರ್ದ, ಬರಲಿಲ್ಲ, ಓ ಅಲ್ಲಿಲ್ಲ. 2 ಸಲ ಒದರ್ದ, ಬರಲಿಲ್ಲ, ಓ ಅಲ್ಲಿಲ್ಲ. 3ನೇ ಸಲ ಒದರದ, ಆದರೂ ಕೂಡ ಇವ ಬರಲಿಲ್ಲ. ಅವಾಗ ನಂದು ಆಯ್ತು ನೋಡಿ ಇಲ್ಲಿಗೆ ಅಂಥೇಳಿ ಕಮರಿ ಕೊಳ್ಳ ಹಾರ್ತಿದ್ದ. ಮಲ್ಲಯ್ಯ ಬಂದು ಕೈ ಹಿಡದ. ಅವಾಗ ಕೇಳ್ತಾನ, ಸಿದ್ಧರಾಮ ನಾ ನಿನಗೆ ಅಲ್ಲಿ ಬೇಡಿದ್ದ, ನೀ ಇಲ್ಲಿ ತನ ಬಂದಿಯಲ್ಲಪ್ಪ, ನಿನ್ನ ಭಕ್ತಿ ನಿನ್ನ ತ್ಯಾಗ ನಾ ಕಾಣಿಸಲಾರ ಬಟ್ಟಿಗೆ ನಿನ್ನ ಜೀವನೇ ಕೊಡಕತ್ತಿಯಲ್ಲೋ ಸಿದ್ಧ, ನೀನು ದೊಡ್ಡ ಪವಾಡ ಪುರುಷ ಅದೆಯಪ್ಪ, ನೀನು ದೊಡ್ಡ ವ್ಯಕ್ತಿ ಆಗವದಿಯಪ್ಪ, ಕೋಟಿ ಕೋಟಿ ಭಕ್ತರು ನಿನ್ನಿಂದ ಉದ್ಧಾರ ಆಗಬೇಕಾಗ್ಯದಪ್ಪ. ಈ ಕೊಳದಾಗ ನಿನ್ನ ಜೀವ ಹೆಂಗೆ ನಾ ಬಿಡಿಸ್ಕೊಡ್ತೀನಿ. ಆವಾಗ
ಕೈ ಹಿಡಿದು ಎತ್ತಿ ಮುದ್ದಾಡಿಸಿ ಅವನಿಗೆ ಆಶೀರ್ವಾದ ಮಾಡ್ತಾನೆ. ಸಿದ್ಧ, ನೀನು ಇಲ್ಲಿವರೆಗೆ ಮಾಡಿದ ಭಕ್ತಿ ಪರಿಪೂರ್ಣ ಹಣ್ಣಾಯಿತು. ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ಏನು ಬೇಡ್ತಿ ಬೇಡು ಅಂದ. ಅವಾಗ ಸಿದ್ದರಾಮ ತಾನಯ್ಯಪ್ಪ, ನನಗೆ ಬೆಳ್ಳಿ ಬೇಡ, ರೊಕ್ಕ ಬೇಡ, ರೂಪಾಯಿ ಬೇಡ, ಬಂಗಾರ ಬೇಡ, ಧನಕನ ಏನೂ ಬೇಕಾಗಿಲ್ಲ, ನನಗೆ ನಿನ್ನ ಪಾದ ಸೇವಾ ಒಂದೇ ಬೇಕು, ನಿನ್ನ ಪಾದ ಸೇವಾ ಒಂದೇ ಬೇಕಂದ. ಅವಾಗ ಹೇಳ್ತಾನೆ, ಮಗ ನಿನಗೆ ಒಳ್ಳೆಯದಾಗಲಿಯಪ್ಪ, ನೀನು ಇವಾಗ ಹೊಳ್ಳಿ ನಿನ್ನ ಊರಿಗೆ ಹೋಗಂದ. ಅವ ಅಂದ, ನಾನು ನಿನ್ನ ಬಿಟ್ಟರೆ ಯಾಕಡೆ ಹೋಗಂಗಿಲ್ಲ ಅಂದ. ಏನಂದ? ನಿನ್ನ ಬಿಟ್ಟರೆ ಯಾಕಡೆ ಹೋಗಂಗಿಲ್ಲ ಅಂದ. ಅವಾಗ ಪರಮಾತ್ಮ ತಾನು ಹಂಗೆ ಅನ್ಕೋತ ಕುಂದ್ರಬೇಡೋ ಸಿದ್ಧ, ಹಂಗೆ ಅನ್ಕೋತ ಕುಂದ್ರಬೇಡೋ. ಅಲ್ಲಿ ಕೋಟ್ಯಾನು ಕೋಟಿ ಭಕ್ತರು ನಿನ್ನ ಸಲುವಾಗಿ ಕೈಲೆಕ್ಕತ್ತಾರ, ನೀ ಹೋಗು ಅಂದ. ಇಲ್ಲಪ್ಪ ನಾನು ನಿನ್ನ ಬಿಟ್ಟು ಹೋಗಂಗಿಲ್ಲ ಅಂದ. ಅವಾಗ ಮಲ್ಲಯ್ಯ ಹೇಳ್ತಾನ, ಸಿದ್ಧ ನೀ ಎಲ್ಲಿರುವೆ ನಾನು ಅಲ್ಲಿರುವೆ. ಏನು? ನೀ ಎಲ್ಲಿರುವೆ ನಾನು ಅಲ್ಲಿ ಇರುವೆ. ಯಪ್ಪ ಹಿಂಗ ಇಲ್ಲ, ನೀ ಎಲ್ಲಿ ಇರ್ತೀಯಲ್ಲ ಅಲ್ಲಿ ನಾ ಇರ್ತೀನಿ, ಎಲ್ಲಿ ಕೂಗ್ತೀಯಲ್ಲ ನಾ ಅಲ್ಲಿ ಬಂದು ಪ್ರತ್ಯಕ್ಷ ಆಗ್ತೀನಂತ ಸಣ್ಣ ಮಗನಿಗೆ ಹೇಳ್ತಾನೆ. ಸಣ್ಣ ಮಗನಿಗೆ ಹೇಳ್ತಾನೆ, ಆಯ್ತಪ್ಪ ನಾ ಇನ್ನು ಹೋಗಲಿ ಏನಂದ. ಹೋಗು, ಸೊಲ್ಲಾಪುರ ನಿನ್ನಿಂದ ಜಗತ್ತು ಪ್ರಸಿದ್ಧ ಆಗಬೇಕಾಗ್ಯಾದ, ಜಗ ಬೆಳಗಬೇಕಾಗ್ಯಾದ, ನಿನ್ನ ಕೈಯಾಗ ಕೋಟ್ಯಾನ ಕೋಟಿ ಭಕ್ತರೆಲ್ಲ ಕಲ್ಯಾಣ ಆಗಬೇಕಾಗ್ಯದ, ಉದ್ಧಾರ ಆಗಬೇಕಾಗ್ಯದ. ನೀ ಹೋಗು, ನಾ ಬರ್ತೀನಿ. ಆದ್ರೆ ನಾ ಹೆಂಗೆ ಬರ್ತೀನಿ ಅಂದ್ರೆ, ಯಾವಾಗ ಬರ್ತೀನಿ ಅಂದ್ರೆ, ಆದಿ ಬಸವ ಬಸರಿಲ್ಲದ ಕಪಲಿ ಹೊಟ್ಟಿಲೆ ಹುಟ್ಟಬೇಕು. ಮಲ್ಲಿಕಾರ್ಜುನ ಹೇಳಕತ್ತಾನ ಯಾರಿಗೆ? ಸಿದ್ದರಾಮಗ. ಆದಿ ಬಸವ ಬಸರಿಲ್ಲದ ಕಪಲಿ ಹೊಟ್ಟಿಲೆ ಹುಟ್ಟಬೇಕು. ಅದು ಅವತ್ತೇ ಹುಟ್ಟಿದ ಕರ ಬೆಳೆದು ದೊಡ್ಡದಾಗಿ ಅದು ಬರುವಾಗ ಭೂಮಿ ನಡಗಬೇಕು, ಬಿರುಗಾಳಿ ಬೀಸಬೇಕು, ಸಿಡಿಲು